ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೆ ಒಂದುಗೂಡಿದ ದಲಿತ ಮಿನಿಸ್ಟರ್ಸ್. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್. 3 ಗಂಟೆಗಳ ಕಾಲ ಮಹದೇವಪ್ಪ, ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಗುಪ್ತ ಚರ್ಚೆ. ಊಟಕ್ಕೆ ಕರೆದಿದ್ರು ಬಂದಿದ್ದೇವೆ, ಒಳ್ಳೆ ಊಟ ಕೊಟ್ರು ಮಾಡಿದ್ದೇವೆ ಎಂದ ಎಚ್.ಸಿ. ಮಹದೇವಪ್ಪ. ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ ಪರಮೇಶ್ವರ್. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ನಡುವೆ ದಲಿತ ಸಚಿವರ ನಡೆಯಿಂದ ಕುತೂಹಲ. ಉಳಿದವರು ಯಾವ ಕಾರಣಕ್ಕೆ ಬಂದಿದ್ದರೋ ಗೊತ್ತಿಲ್ಲ, ನಾನಂತೂ ಊಟಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಬಂದಿದ್ದೆ. ಕ್ಷೇತ್ರದ ಬಗ್ಗೆ ಮಾತನಾಡಿದ್ದೇನೆ, ಬೇರೆ ವಿಚಾರ ಗೊತ್ತಿಲ್ಲ ಅಂತ ಜಾರಿಕೊಂಡ ಸಚಿವ ಮುನಿಯಪ್ಪ. ಗೋದ್ರಾ ರೀತಿಯ ಹತ್ಯಾಕಾಂಡ ಎಂಬ ಮಾತಿಗೆ ಬಜರಂಗದಳ ಖಂಡನೆ. ಬಿಕೆ ಹರಿಪ್ರಸಾದ್ರನ್ನ ತಕ್ಷಣ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ. ಸರ್ಕಾರಕ್ಕೆ ಬಜರಂಗದಳ ದಕ್ಷಿಣ ಪ್ರಾಂತ ಸಂಚಾಲಕ ಪ್ರಭಂಜನ್ ಒತ್ತಾಯ. ಮರು ತನಿಖೆ ನೆಪದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ. ರಾಜಕೀಯ ದ್ವೇಷಕ್ಕೆ ತತ್ಸಮಾನ ಪದವಿ ಕಾಂಗ್ರೆಸ್. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಯತ್ನಾಳ್ ಕೆಂಡ. ರಾಮ ಮಂದಿರದಲ್ಲಿ ಕೋಟೆ ನಾಡಿನ ಶಿಲ್ಪಿಯ ಕೈಚಳಕ. ಕಾಮನಬಾವಿ ಬಡಾವಣೆ ನಿವಾಸಿ ಕೀರ್ತಿಯಿಂದ ರಾಮ ಕಾರ್ಯ. ಅಯೋಧ್ಯೆಯಲ್ಲಿ ಗಣೇಶನ ವಿಗ್ರಹ ಕೆತ್ತಿದ ಹಿರಿಮೆ. ಚಲಿಸುತ್ತಿದ್ದಾಗಲೇ ಕಾರ್ನಲ್ಲಿ ಕಾಣಿಸಿಕೊಳ್ತು ಬೆಂಕಿ. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಗಧಗನೆ ಹೊತ್ತಿ ಉರಿದ ಕಾರ್. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರು. ಚಿಂತಾಮಣಿಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಸ್ವಸ್ಥ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಎಫ್ಎಸ್ಎಲ್ ರಿಪೋರ್ಟ್ ಕಂಡು ಪೋಷಕರಿಗೆ ಶಾಕ್. ತಿನ್ನುವ ಆಹಾರದಲ್ಲಿ ಮಲ ಬೆರೆಸಿದ ಶಂಕೆ. ಕ್ರಮಕ್ಕೆ ಆಗ್ರಹಿಸಿ ದಲಿತ ಸಂಘಟನೆಗಳಿಂದ ಡಿಸಿಗೆ ದೂರು. ಬಳ್ಳಾರಿಯ ಅಂಗನವಾಡಿ ಜಾಗದ ಮೇಲೆ ಭೂಗಳ್ಳರ ಕಳ್ಳಗಣ್ಣು. ಕಾಯ್ದಿರಿಸಿದ ಜಾಗ ಒತ್ತುವರಿ ಮಾಡಿ ಮನೆ ಕಟ್ಟಿದ ಭೂಪ. ಹೈಕೋರ್ಟ್ ತೆರವಿಗೆ ಸೂಚಿಸಿದ್ರು, ಡೋಂಟ್ ಕೇರ್. ಜರ್ಮನಿ ಯುವತಿಯ ಕೈ ಹಿಡಿದ ಕುಂದಾಪುರದ ಯುವಕ. ಹಿಂದೂ ಪದ್ಧತಿಯಂತೆ ಸಿದ್ದಾಪುರದಲ್ಲಿ ವಿವಾಹ. ಬಂಧು ಮಿತ್ರರು ಹಿತೈಷಿಗಳಿಂದ ಅಪರೂಪದ ಮದುವೆಗೆ ಆಶೀರ್ವಾದ. ಹಿಜ್ಬುಲ್ ಮುಜಾಹಿದೀನ್ನ ವಾಂಟೆಡ್ ಉಗ್ರ ಜಾವೇದ್ ಅಹಮದ್ ಮಟ್ಟು ಅರೆಸ್ಟ್. 11 ದಾಳಿಗಳಲ್ಲಿ ಬೇಕಾಗಿದ್ದ ಭಯೋತ್ಪಾದಕ ದೆಹಲಿಯಲ್ಲಿ ಲಾಕ್. ವಿಶೇಷ ತಂಡದಿಂದ ವಿಚಾರಣೆ. ರಾಜಸ್ಥಾನದಲ್ಲಿ ಸಚಿವರಿದ್ದ ವೇದಿಕೆ ದಿಢೀರ್ ಕುಸಿತ. ಸ್ಟೇಜ್ ಹತ್ತಿದ ಕಾರಣವೇ ಅವಘಡ. ಸಚಿವ ಹೀರಾಲಾಲ್ ನಗರ್ ಅಪಾಯದಿಂದ ಬಚಾವ್. ಲಕ್ಷದ್ವೀಪದಲ್ಲಿ ಜಾಲಿ ಮೂಡ್ನಲ್ಲಿ ಮೋದಿ ರೌಂಡ್ಸ್. ನಮೋ ಸಂಚಾರದ ಬಳಿಕ ಹೆಚ್ಚಾಯಿತು ಕ್ಯೂರಿಯಾಸಿಟಿ. ದೀಪದ ಬಗ್ಗೆ ಸರ್ಚ್ ಮಾಡೋಕೆ ಆರಂಭಿಸಿದ್ದಾರಂತೆ ಪ್ರವಾಸಿಗರು. ಪ್ರಧಾನಿಯನ್ನ ಭೇಟಿಯಾದ ಉದಯನಿಧಿ ಸ್ಟಾಲಿನ್. ಸನಾತನ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಬಳಿಕ ಮೊದಲ ಬಾರಿಗೆ ಮೋದಿ ಜೊತೆ ಚರ್ಚೆ. ಪ್ರವಾಹ ಪರಿಹಾರ ನೀಡುವಂತೆ ಮನವಿ. ಕೊನೆಯ ಘಟ್ಟ ತಲುಪಿದ ಆದಿತ್ಯ ಮಿಷನ್. ನಾಳೆ L1 ಬಿಂದು ತಲುಪಲಿದೆ ಸೌರ ನೌಕೆ. ಮುಂದಿನ 5 ವರ್ಷಗಳವರೆಗೆ ಇಲ್ಲಿಂದಾನೇ ಸೂರ್ಯನ ಅಧ್ಯಯನ. ಇದೇ ಮೊದಲ ಬಾರಿಗೆ ವರ್ಚುವಲ್ ಗ್ಯಾಂಗ್ ರೇಪ್ ಬೆಳಕಿಗೆ. ಬ್ರಿಟನ್ನಲ್ಲಿ ಮೆಟಾವರ್ಸ್ ಗೇಮ್ ಆಡ್ತಾ ಇದ್ದ 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ. ದೂರು ದಾಖಲಾಗಿದ್ದು ಪೊಲೀಸರಿಗೆ ತನಿಖೆಯೇ ಸವಾಲು. ಈ ಬಾರಿಯೂ ಯಶ್ ತಮ್ಮ ಹುಟ್ಟುಹಬ್ಬದಂದು ಅಭಿಮಾನಿಗಳಿಗೆ ಸಿಗೋದಿಲ್ಲ. ಜನವರಿ 8ರಂದು ಕೆಲಸ ಇದೆ ಅಂತ ರಾಕಿ ಭಾಯ್ ಮಾಹಿತಿ. ನಿಮ್ಮ ಪ್ರೀತಿ ಅಭಿಮಾನವೇ ನನಗೆ ಉಡುಗೊರೆ ಎಂದ ರಾಕಿಂಗ್ ಸ್ಟಾರ್. ನಾನು ಕತ್ರೀನಾ ಅವರ ದೊಡ್ಡ ಅಭಿಮಾನಿ. ಮೊದಲ ದಿನ ಅವರನ್ನ ನೋಡಿದಾಗ ನನಗಾಗಿದ್ದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನೆಚ್ಚಿನ ನಟಿ ಬಗ್ಗೆ ಬಾಯಿ ತುಂಬ ಹೊಗಳಿದ ವಿಜಯ್ ಸೇತುಪತಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.